ಬ್ಯಾಂಕ್ ಎಕ್ಸ್ ಅಲ್ಲಿ 3 ಜನ ಕಳ್ಳರು ನುಗ್ತಾರೆ. ಅದರಲ್ಲಿ ಒಬ್ಬ ಗಾರ್ಡ್ ಅನ್ನ ಹೊಡೆದು ಬೀಳಿಸ್ತಾನೆ. ಮತ್ತೆ ನಂತರ ನೇರವಾಗಿ ಕ್ಯಾಶ್ ಕೌಂಟರ್ ಹತ್ರ ಹೋಗ್ತಾನೆ. ಬೇಗ 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 ಹಣ ತೆಗಿರಿ. ಇನ್ನೊಬ್ಬ ಎಲ್ರಿಗೂ ಕೈ ಮೇಲೆ ಎತ್ತಿ ಕೇಳ್ತಾನೆ. ಮತ್ತೆ ಬಂದೂಕ ಹಿಡಿದು ನಿಂತ್ಕೊಂಡ್ಬಿಡ್ತಾನೆ. ಮತ್ತೆ ಮೂರನೇವನು ನೇರವಾಗಿ ಮ್ಯಾನೇಜರ್ ಕ್ಯಾಬಿನ್ಗೆ ಹೋಗ್ತಾನೆ. ಆಗ ಒಳಗಡೆಯಿಂದ 2 ಗುಂಡಿನ ಶಬ್ದ ಬರುತ್ತೆ. ಮೂರನೇ ಕಳ್ಳ ಹೊರಗಡೆ ಬರ್ತಾನೆ. ಮತ್ತೆ ಮಿಕ್ಕ ಕಳ್ಳರ ಹತ್ರ ಹೇಳ್ತಾನೆ, ಓಡಿ ಇಲ್ಲಿಂದ, ಓಡಿ, ಮ್ಯಾನೇಜರ್ ಸತ್ತೋಗಿದ್ದಾನೆ, ಓಡಿ ಇಲ್ಲಿಂದ. ಮತ್ತೆ 3 ಜನ ಕಳ್ಳರು ಅಲ್ಲಿಂದ ಓಡುತ್ತಾರೆ. ಡಿಟೆಕ್ಟಿವ್ ಮೆಹುಲ್ ಹತ್ರನೇ ಇದ್ದ. ಕೂಡಲೇ ಬ್ಯಾಂಕ್ ಒಳಗಡೆ ಹೋಗ್ತಾನೆ. ಸೆಕ್ಯೂರಿಟಿ ಗಾರ್ಡ್ ಮೆಹುಲ್ಗೆ ಹೇಳ್ತಾನೆ, 3 ಜನ ಕಳ್ಳರು ಒಳಗಡೆ ಬಂದ್ರು ಮತ್ತೆ ನನ್ನನ್ನ ಹೊಡೆದು ಬೀಳಿಸ್ಬಿಟ್ರು. ಮತ್ತೆ ಬ್ಯಾಂಕ್ನ ಕೆಲಸಗಾರ ಮುಂದೆ ಬರ್ತಾನೆ. ಮತ್ತೆ ಮೆಹುಲ್ಗೆ ಎಲ್ಲಾ ಡೀಟೇಲ್ಸ್ ಹೇಳ್ತಾನೆ. ಅವನು ಹೇಳ್ತಾನೆ, 2 ಕಳ್ಳರು ಇಲ್ಲೇ ಹೊರಗಡೆ ಇದ್ರು. ಮತ್ ಒಬ್ಬ ಕಳ್ಳ ಮ್ಯಾನೇಜರ್ನ ಕ್ಯಾಬಿನ್ ಒಳಗಡೆ ಹೋದ. ಮತ್ ಅಲ್ಲಿಂದ 2 ಬಾರಿ ಗುಂಡಿನ ಶಬ್ದ ಬಂತು. ಮತ್ತೆ 3 ಜನ ಕಳ್ಳರು ಓಡೋದ್ರು. ಮೆಹುಲ್ ಒಳಗಡೆ ಹೋಗಿ ನೋಡ್ತಾನೆ, ಮ್ಯಾನೇಜರ್ ಸೊತ್ತು ಹೋಗಿರ್ತಾನೆ. ಮತ್ತೆ ಲಾಕರ್ ಓಪನ್ ಇರುತ್ತೆ. ಮತ್ತೆ ಎಲ್ಲಾ ಹಣ ಕಳವಾಗಿರುತ್ತೆ. ಮೆಹುಲ್ ಮ್ಯಾನೇಜರ್ ಹತ್ರ ಹೋಗಿ ನೋಡ್ತಾನೆ. ಆಗ ಮ್ಯಾನೇಜರ್ಗೆ ಒಂದು ಗುಂಡು ಬಿದ್ದಿರುತ್ತೆ. ಹೊರಗಡೆ ನಂಗೆ ತಿಳಿಸಲಾಗಿತ್ತು 2 ಗುಂಡಿನ ಶಬ್ದ ಬಂತು ಅಂತ. ಆದ್ರೆ ಮ್ಯಾನೇಜರ್ಗೆ ಒಂದೇ ಗುಂಡು ಬಿದ್ದಿದೆ. ಆಗ ಮೆಹುಲ್ ಆ ಕಡೆ ನೋಡ್ತಾನೆ. ಆಗ ಅವನಿಗೆ ಬಾಗಿಲಲ್ಲಿ 2 ಗುಂಡಿನ ಚಿಹ್ನೆ ಕಾಣಿಸುತ್ತೆ. ಆದ್ರೆ ಈ ಚಿಹ್ನೆಯಲ್ಲಿ ಏನೋ ಸಮಸ್ಯೆ ಇದೆ. ಏನ್ ಸಮಸ್ಯೆ ನೀವು ಹೇಳ್ಬಹುದಾ? ಬಾಗಿಲಲ್ಲಿ ಗುಂಡಿನ ಚಿಹ್ನೆ ಏನಿದೆ ಅದು ಬೇರೆ ಬೇರೆ ಸೈಜ್ನದ್ದು. ಇದು ಹೇಗೆ ಪಾಸಿಬಲ್ ಅಂದ್ರೆ ಆಗಿರ್ಬೋದು ಒಳಗಡೆ 2 ಜನ ಅಂತ. ಮೆಹುಲ್ ನೋಡ್ತಾನೆ, ಒಳಗಡೆ ಬರೋಕೆ 2 ರಸ್ತೆ ಇದೆ. ಆಗಿರ್ಬೋದು ಕಳ್ಳ ಒಂದು ರಸ್ತೆಯಿಂದ ಬಂದಿರಬಹುದು, ಮತ್ತೆ ಇನ್ನೊಬ್ಬ ಇನ್ನೊಂದು ರಸ್ತೆಯಿಂದ ಬಂದಿರಬಹುದು. ಆಗ ಗಾರ್ಡ್ ಒಳಗಡೆ ಬರ್ತಾನೆ. ಮತ್ತೆ ಮೆಹುಲ್ಗೆ 3 ಜನ ಕಳ್ಳರ ಬಗ್ಗೆ ಕ್ಲೂ ಕೊಡ್ತಾನೆ. ನೀವು ಕಳ್ಳರನ್ನ ಮತ್ತೆ ನೋಡಿ ಹೇಳ್ಬೋದಾ ಏನ್ ಕ್ಲೂ ಇರ್ಬೋದು ಅಂತ? ಗಾರ್ಡ್ ಹೇಳ್ತಾನೆ, ಅದರಲ್ಲಿ ಒಬ್ಬ ಜೋಕರ್ ಫೇಸ್ ಹಾಕೊಂಡಿದ್ದ ಅಂತ. ಮತ್ ಅವನಲ್ಲಿ ಒಂದು ಸ್ಟಿಕ್ಕರ್ ನೇತಾಡ್ತಿತ್ತು. ಅದರಲ್ಲಿ ಬರ್ದಿತ್ತು JK ಕಾಸ್ಟ್ಯೂಮ್ಸ್. ಮೆಹುಲ್ ಕೂಡ್ಲೆ ಬ್ಯಾಂಕ್ ಅನ್ನ ಸೀಲ್ ಮಾಡ್ತಾನೆ. ಈಗ ಯಾರಿಗೂ ಸಹ ಬ್ಯಾಂಕ್ ಒಳಗಡೆ ಬರಕ್ ಪರ್ಮಿಷನ್ ಇರಲಿಲ್ಲ, ಮತ್ತೆ ಹೊರಗಡೆನೂ ಸಹ. ಮೆಹುಲ್ ಕೂಡ್ಲೆ JK ಕಾಸ್ಟ್ಯೂಮ್ಸ್ಗೆ ಹೋಗ್ತಾನೆ. ಆಗ ಓನರ್ ಹತ್ರ ಆ ಜೋಕರ್ ಫೇಸ್ ನ ಬಗ್ಗೆ ಕೇಳ್ತಾನೆ. ಮತ್ತೆ ಓನರ್ ಹೇಳ್ತಾನೆ, ಹೌದು, ನಿನ್ನೆ ಒಬ್ಬ ವ್ಯಕ್ತಿ ಜೋಕರ್ ಫೇಸ್ ತಗೊಂಡೋಗಿದ್ದ. ಮತ್ತವನು ಅವನ ವ್ಯಾಲೆಟ್ ಅನ್ನ ಇಲ್ಲೇ ಬಿಟ್ಟಿದ್ದಾನೆ. ಮೆಹುಲ್ ವ್ಯಾಲೆಟ್ ಓಪನ್ ಮಾಡಿ ನೋಡ್ತಾನೆ. ಅದರಲ್ಲಿ ಅವನಿಗೆ ರಿಸಿಪ್ಟ್ ಮತ್ ಸ್ವಲ್ಪ ಕ್ಯಾಶ್ ಸಿಗುತ್ತೆ. ನೀವು ರಿಸಿಪ್ಟ್ ಅನ್ನ ನೋಡಿ ಹೇಳ್ಬೋದಾ ಇದರಿಂದ ಮೆಹುಲ್ಗೆ ಏನ್ ಕ್ಲೂ ಸಿಗ್ಬೋದು ಅಂತ? ರಿಸಿಪ್ಟ್ ಒಂದು ಕ್ಯಾಫೆದಾಗಿದೆ. ಬಹುಶಃ ಮೆಹುಲ್ಗೆ ಆ ಕ್ಯಾಫೆಯಿಂದ ಇನ್ನೂ ಸ್ವಲ್ಪ ಇನ್ಫಾರ್ಮೇಶನ್ ಸಿಗ್ಬಹುದು. ಮೆಹುಲ್ ಕೂಡ್ಲೆ ಕ್ಯಾಫೆಗೆ ಹೋಗ್ತಾನೆ. ಮತ್ ಆ ರಿಸಿಪ್ಟ್ ಅನ್ನ ತೋರಿಸಿ ಕೇಳ್ತಾನೆ, ನೀವು ಕಂಡು ಹಿಡಿಬಹುದಾ ಈ ರಿಸಿಪ್ಟ್ ಯಾರ ಹೆಸರದಂತ? ಆಗ ಓನರ್ ನೋಡಿ ಹೇಳ್ತಾನೆ, ಹಾ, ಇದು ಸಂದೀಪ್ ಸರ್ದು ಸ್ಪೆಷಲ್ ಎಕ್ಸ್ಟ್ರಾ ಶುಗರ್ ಕಾಫಿ. ಅವರೇ ಕುಡಿಯೋದು. ಅವ್ರೀಗೀಗ ಬಂದಿದ್ದಾರೆ, ಆ ಟೇಬಲ್ ಮೇಲೆ ಕೂತಿದ್ದಾರೆ. ಆಗ ಸಂದೀಪನ ಗಮನ ಮೆಹುಲ್ ಮೇಲೆ ಹೋಗುತ್ತೆ. ಅವನು ನೋಡಿ ಹೆದರ್ಕೊಳ್ತಾನೆ. ಮತ್ ಅಲ್ಲಿಂದ ಓಡೋಗೋಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಮೆಹುಲ್ ಅವ್ರನ್ನ ಹಿಡ್ಕೊಂಡ್ಬಿಡ್ತಾನೆ. ಸಂದೀಪ್ ಮೆಹುಲ್ಗೆ ಹೇಳ್ತಾನೆ, ಬ್ಯಾಂಕ್ ಅನ್ನ ಕದಿಯೋದಕ್ಕೆ 3 ಜನ ಹೋಗಿದ್ರಂತ. ಆದ್ರೆ ಅವರು ಬ್ಯಾಂಕ್ ಅನ್ನ ಕದ್ದಿಲ್ಲ. ಮತ್ತೆ ಹಣ ಕದಿದೇನೆ ಓಡೋದ್ರು. ಯಾರೋ ಮ್ಯಾನೇಜರ್ಗೆ ಗುಂಡು ಹೊಡೆದ್ರು. ಅದಕ್ಕೆ ಅವರು ಹೆದರ್ಕೊಂಡ್ಬಿಟ್ರು. ಆಗ ಮೆಹುಲ್ ಹೇಳ್ತಾನೆ, ಅದ್ರಲ್ಲಿ ನಿಮ್ಮಲ್ಲೇ ಒಬ್ಬ ಯಾರೋ ಮ್ಯಾನೇಜರ್ಗೆ ಗುಂಡು ಹೊಡೆದಿರ್ತಾನಲ್ಲ? ಇಲ್ಲ, ನಾವು ಹೊಡೆದಿಲ್ಲ. ಆಗ ಸಂದೀಪ್ ಹೇಳ್ತಾನೆ, ನಾನು ಒಳಗಡೆ ಹೋಗಿ ಮ್ಯಾನೇಜರ್ಗೆ ಬಂದೂಕ ತೋರಿಸಿ ಎದುರಿಸೋ ಪ್ರಯತ್ನ ಪಟ್ಟೆ. ಮತ್ತೆ ಲಾಕರ್ನ ಬೇಗ ತಗೊಂಡೆ. ಆದ್ರೆ ಲಾಕರ್ ಮುಂಚೆಯಿಂದನೇ ತೆರೆದಿತ್ತು. ಮತ್ ಹಣ ಕೂಡ ಕಳುವಾಗಿತ್ತು. ನಾನ್ ಮ್ಯಾನೇಜರ್ ಹತ್ರ ಹಣದ ಬಗ್ಗೆ ಕೇಳ್ದೆ. ಮತ್ತೆ ಹೆದರಿಸೋದಕ್ಕೆ 1 ಗುಂಡನ ಗೋಡೆ ಮೇಲೆ ಹಾರಿಸ್ದೆ. ಆಗ ನನಗೆ ಮತ್ತೊಂದು ಗುಂಡಿನ ಶಬ್ದ ಬಂತು. ಅದು ಮ್ಯಾನೇಜರ್ಗೆ ಬಿತ್ತು. ಮತ್ ಅವರು ಸತ್ತೋದ್ರು. ನಾನ್ ಹೆದರ್ಕೊಂಡೆ. ಮತ್ ಅಲ್ಲಿಂದ ಹೋದೆ. ನಾನ್ ಕೊಲೆ ಮಾಡ್ಲಿಲ್ಲ, ಮತ್ತೆ ಕಳ್ತನ ಸಹ ಮಾಡ್ಲಿಲ್ಲ. ಇಂಟ್ರೆಸ್ಟಿಂಗ್. ಅಂದ್ರೆ ನೀವು ಒಳಗಡೆ ಹೋದಾಗ ಆಗ ಲಾಕರ್ ಮುಂಚೆಯಿಂದನೇ ತೆರೆದಿತ್ತು. ಮತ್ತೆ ಹಣ ಕಳವಾಗಿತ್ತು. ಮತ್ತೆ ಮ್ಯಾನೇಜರ್ ಸಹ ಒಳಗಡೆ ಇದ್ರು. ಹಾಗಾದ್ರೆ ಅವ್ರು ಯಾಕೆ ಶಬ್ದ ಮಾಡ್ಲಿಲ್ಲ? ಮತ್ತೆ ಗಾರ್ಡನ್ನ ಯಾಕೆ ಕರೀಲಿಲ್ಲ? ಇಂಟ್ರೆಸ್ಟಿಂಗ್. ಮೆಹುಲ್ ವಾಪಸ್ ಬ್ಯಾಂಕ್ ಹೋಗ್ತಾನೆ. ಮತ್ತೆ ಲಾಕರ್ನ ಬೀಗದ ಮೇಲೆ ಫಿಂಗರ್ ಪ್ರಿಂಟ್ಸ್ ನೋಡ್ತಾನೆ. ಆಗದು ಮ್ಯಾನೇಜರ್ನೇದೇ ಆಗಿರುತ್ತೆ. ಅಂದ್ರೆ ಹಣವನ್ನ ಮ್ಯಾನೇಜರೇ ತಗೊಂಡು ಬೇರೆಯವ್ರಿಗೆ ಕೊಟ್ಟಿದ್ದಾನೆ. ಆದ್ರೆ ಒಂದ್ ವೇಳೆ ಬೇರೆ ವ್ಯಕ್ತಿ ಕಳ್ತನಾಗ್ ಬಂದಿದ್ರೆ ಆಗ ಮ್ಯಾನೇಜರ್ ಶಬ್ದ ಯಾಕೆ ಮಾಡ್ಲಿಲ್ಲ? ಮೆಹುಲ್ ಪೂರ್ತಿ ಕತೆ ಅರ್ಥ ಮಾಡ್ಕೊಳ್ತಾನೆ. ಒಳಗಡೆ ಏನಾಗಿದೆ. ಈಗ ನೀವು ಪಾಸ್ ಮಾಡಿ ಮತ್ ಯೋಚನೆ ಮಾಡಿ ಒಳಗಡೆ ಏನಾಗಿರ್ಬೋದು. ಹಾಗಾದ್ರೆ ಬನ್ನಿ ಒಳಗಡೆ ಏನಾಗಿದೆ ಅಂತ ನೋಡೋಣ. ಆ ಇನ್ನೊಂದು ವ್ಯಕ್ತಿ ಕಬೋರ್ಡ್ ನ ಹಿಂದೆ ಬಚ್ಚಿಟ್ಕೊಂಡಿದ್ದ. ಯಾವಾಗ ಕಳ್ಳ ಗುಂಡು ಹಾರಿಸಿದ್ನೋ ಆಗ ಇವನು ಸಹ ಕಬೋರ್ಡ್ ಹಿಂದೆ ಗುಂಡು ಹಾರಿಸ್ದ. ಕಳ್ಳನ ಗುಂಡು ಗೋಡೆ ಮೇಲೆ ಬಿತ್ತು. ಆದ್ರೆ ಇವನ ಗುಂಡು ಮ್ಯಾನೇಜರ್ಗೆ ಬಿತ್ತು. ಇದರಿಂದ ಅವನು ಸತ್ತೋದ. ಇನ್ನೊಬ್ಬ ವ್ಯಕ್ತಿ ಈಗ್ಲೂ ಸಹ ಬ್ಯಾಂಕ್ ಅಲ್ಲೇ ಇದ್ದಾನೆ. ಮತ್ತವನು ಬ್ಯಾಂಕ್ನ ವರ್ಕರ್. ಯಾಕಂದ್ರೆ ಮತ್ತೊಂದು ಬಾಗಿಲಿನಿಂದ ಬ್ಯಾಂಕ್ನ ವರ್ಕರೇ ಹೋಗೋದು ಬರೋದು ಮಾಡ್ತಿದ್ರು.
ಮಿಹುಲ್ ಕ್ಯಾಬಿನಿಂದ ಹೊರಗಡೆ ಬರ್ತಾನೆ ಮತ್ತೆ ಬ್ಯಾಂಕಿನ ಎಲ್ಲಾ ಕೆಲಸಗಾರನನ್ನ ನೋಡ್ತಾನೆ. ಆಗ ಅವರಿಗೆ 3 ಜನರ ಮೇಲೆ ಅನುಮಾನ ಬರುತ್ತೆ. ಏನು ನೀವು 3 ಜನರನ್ನ ನೋಡಿ ಹೇಳ್ಬಹುದಾ? 3 ಜನರಲ್ಲಿ ಆ ಬೇರೆ ವ್ಯಕ್ತಿ ಯಾರಾಗಿರ್ಬೋದು? ಯೋಚನೆ ಮಾಡಿ ಮತ್ತೆ ನಮಗೆ ನಿಮ್ಮ ಆನ್ಸರ್ ಕಮೆಂಟ್ ಮಾಡಿ ಹೇಳಿ. ಈ ವ್ಯಕ್ತಿ ಮ್ಯಾನೇಜರ್ನ ಕ್ಯಾಬಿನ್ ಅಲ್ಲಿದ್ದ. ಇವನ ಶರ್ಟ್ ಅಲ್ಲಿ ನೋಡಿ ಗೋಡೆಯ ಕಲರ್ ಆಗಿದೆ. ಈ ಗೋಡೆ ಅದೇ ಆಗಿದೆ, ಅದು ಮ್ಯಾನೇಜರ್ನ ರೂಮ್ ನದ್ದು. ಮತ್ತೆ ಈ ಬಣ್ಣದ ಗೋಡೆ ಅದು ಕಬೋರ್ಡ್ ನ ಹಿಂದಿನ ಗೋಡೆಯದ್ದು. ಮತ್ತೆ ಯಾವಾಗ ಕಳ್ಳ ಒಳಗಡೆ ಬಂದ್ನೋ ಮತ್ತೆ ಕೈ ಮೇಲೆ ಮಾಡಲು ಹೇಳಿದ, ಆಗ ಈ ವ್ಯಕ್ತಿ ಅಲ್ಲಿ ಇರ್ಲಿಲ್ಲ. ಮಿಹುಲ್ ಅವನನ್ನ ಹಿಡ್ಕೊಂಡ್ಬಿಡ್ತಾನೆ. ಆಗ ಅವನು ಹೇಳ್ತಾನೆ, ನಾನು ಮ್ಯಾನೇಜರ್ಗೆ ಭುಜಗಳ ಮೇಲೆ ಗುಂಡಾರಿಸಬೇಕು ಅಂತಿದ್ದೆ. ಇದರಲ್ಲಿ ಯಾರು ಮ್ಯಾನೇಜರ್ನ ಅನುಮಾನಿಸಬಾರದು. ಕಳ್ತನದಲ್ಲಿ ನಾವು ಇಬ್ರು ಸಹ ಸೇರಿದ್ವಿ. ಆದ್ರೆ ಆಗ ಕಳ್ಳ ಗುಂಡು ಹಾರಿಸ್ದ ಮತ್ತೆ ಮ್ಯಾನೇಜರ್ ಹೆದರ್ಕೊಂಡ್ರು ಮತ್ತೆ ಅಲ್ಲಾಡಿದ್ರು. ಇದರಿಂದ ನನ್ನ ಗುರಿ ತಪ್ಪಿತು ಮತ್ತೆ ಅವರು ಸತ್ತೋದ್ರು. ನಿನ್ನ ಪ್ಲಾನ್ ಇಂದ ಮ್ಯಾನೇಜರು ಸತ್ತು ಹೋದ್ರು. ಆದ್ರೆ ಕಳ್ತನದ ಹಣ ಎಲ್ಲಿ? ಸರ್, ಪ್ಲಾನ್ ನ ಪ್ರಕಾರ ನಾನು ಮ್ಯಾನೇಜರ್ನ ಭುಜಗಳಿಗೆ ಹೊಡೆದು ಕಳ್ತನ ಮಾಡಿ ಬ್ಯಾಂಕಿಂದ ಓಡಬೇಕಿತ್ತು. ಮತ್ತೆ ಹಿಂದಿನ ಕಿಟಕಿಯಿಂದ ವಾಪಸ್ ಬರಬೇಕಾಗಿತ್ತು. ಹಣದ ಬ್ಯಾಗ್ ಹಿಂದೆ ಕಿಟಕಿ ಹತ್ರ ಇಡಬೇಕಾಗಿತ್ತು. ಆದ್ರೆ ಮ್ಯಾನೇಜರ್ ಸತ್ತೋದ್ರು. ನಾನು ಹೆದರ್ಕೊಂಡೆ. ನಾನು ಹಣವನ್ನ ಇಲ್ಲಿಂದಲೇ ಹಿಂದಿನ ಕಿಟಕಿಯಿಂದ ಎಸೆದೆ. ಎಲ್ಲಿಂದ ಮ್ಯಾನೇಜರ್ನ ಪಾರ್ಟ್ನರ್ ಈ ಹಣವನ್ನ ತಗೋಬೇಕಾಗಿತ್ತು. ಆದ್ರೆ ಈ ಮ್ಯಾನೇಜರ್ನ ಪಾರ್ಟ್ನರ್ ಯಾರು? ಸರ್, ನನಗ್ ಗೊತ್ತಿಲ್ಲ ಇದು ಯಾರಂತ. ಮ್ಯಾನೇಜರ್ ನನಗೆ ಕೇವಲ ಹಣವನ್ನು ಎಸೆಯಲು ಹೇಳಿದ್ರು. ಮಿಹುಲ್ ಕೂಡಲೇ ಹಿಂದಿನ ಕಿಟಕಿ ಹತ್ರ ಹೋಗ್ತಾರೆ. ಆಗ ನೋಡ್ತಾರೆ ಅಲ್ಲಿ ಹಣ ಮಾಯಾಗಿದೆ. ಅಂದ್ರೆ 3ನೇ ವ್ಯಕ್ತಿ ಇಲ್ಲಿಂದ ಹಣ ತಗೊಂಡು ಓಡ್ ಹೋಗಿದ್ದಾರೆ. ಇಲ್ಲಿ ಗಾಡಿಯ ಚಕ್ರದ ಗುರುತುಗಳಿದೆ. ಮಿಹುಲ್ ಗಾಡಿಯ ಗುರುತನ್ನ ಫಾಲೋ ಮಾಡ್ತಾನೆ. ಆಗ ಅವನು ಕಾರ್ನ ಹತ್ರ ಹೋಗ್ತಾನೆ ಮತ್ತ ಅವನನ್ನ ಹಿಡ್ಕೊಂಡ್ಬಿಡ್ತಾನೆ. ಆ ವ್ಯಕ್ತಿ ಕಾರಿಂದ ಹೊರಗಡೆ ಬರ್ತಾನೆ. ನೀನ್ ಯಾಕೆ ಓಡೋಗ್ತಾ ಇದ್ದೆ? ಸರ್ ನಾನು ಹೆದರ್ಕೊಂಡಿದ್ದೆ. ನಾನು ಹಣ ತಗೊಳ್ಳಲು ಹಿಂದಿನ ಕಿಟಕಿ ಹತ್ರ ಹೋಗಿದ್ದೆ. ಆದ್ರೆ ಅಲ್ಲಿ ಹಣ ಇರ್ಲಿಲ್ಲ ಮತ್ತೆ ಮ್ಯಾನೇಜರ್ನ ಡೆತ್ ಆಗಿತ್ತು. ಮತ್ತೆ ನಾನು ಎದುರುಕೊಂಡೆ ಮತ್ತೆ ಅಲ್ಲಿಂದ ಓಡೋದೆ. ಏನು ಹಣ ನಿನ್ನ ಹತ್ರನೂ ಇಲ್ವಾ? ಮತ್ತೆ ಹಣ ಯಾರ ಹತ್ರ ಇದೆ? ಸರ್, ಹಣ ಮ್ಯಾನೇಜರ್ನ 4ನೇ ಪಾರ್ಟ್ನರ್ ಹತ್ರ ಆಗಿರ್ಬೋದು. 4ನೇ ಪಾರ್ಟ್ನರ್? ಹೌದು ಸರ್, ನಾನ್ ಮ್ಯಾನೇಜರ್ನ ಸಾಕಷ್ಟು ಬಾರಿ 4ನೇ ಪಾರ್ಟ್ನರ್ ಹತ್ರ ಮಾತಾಡೋದು ನೋಡಿದ್ದೀನಿ. ಅದು ಬ್ಯಾಂಕ್ನದೇ ವ್ಯಕ್ತಿ. ಮಿಹುಲ್ ಅರ್ಥ ಮಾಡ್ಕೊಳ್ತಾನೆ ಅದು ಯಾರಂತ. ನೀವು ಯೋಚನೆ ಮಾಡ್ಬೋದು ಅದು ಯಾರಂತ. ಪೂರ್ತಿ ಕಥೆಯನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಕ್ಲೂಸ್ ಅನ್ನ ಎಚ್ಚರದಿಂದ ನೋಡಿ, ಯೋಚನೆ ಮಾಡಿ ಮತ್ತೆ ನಂಗೆ ನಿಮ್ಮ ಆನ್ಸರ್ ಕಮೆಂಟ್ಸ್ ಮಾಡಿ ಹೇಳಿ. ಈ 4ನೇ ಪಾರ್ಟ್ನರ್ ಯಾರು? ಯಾರು ಹಣ ತಗೊಂಡಿದ್ದಾರೆ? ಮಿಹುಲ್ ಕೂಡ್ಲೆ ಬ್ಯಾಂಕ್ಗೆ ಹೋಗ್ತಾನೆ ಮತ್ತೆ ಸೆಕ್ಯೂರಿಟಿ ಗಾರ್ಡ್ ಅನ್ನ ಹಿಡ್ಕೊಳ್ತಾನೆ. ಮೊದಲು ಕಳ್ಳ ಬರ್ತಿದ್ದಂಗೆ ಅವರನ್ನ ಹೊಡೆದು ಮಲಗಿಸ್ಬಿಟ್ಟಿದ್ದ. ಆಗ ಅವನ ಟ್ಯಾಗ್ ಮೇಲೆ ಗಮನ ಹೇಗೋಯ್ತು ಅಂದ್ರೆ ಅವನು ನಾಟಕ ಮಾಡ್ತಿದ್ದ. ಯಾಕಂದ್ರೆ ಒಂದ್ ವೇಳೆ ಅವನು ಮೂರ್ಛೆ ಹೋಗಿದ್ರೆ ಆಗ ಮಿಹುಲ್ ಬರ್ತಿದ್ದಂಗೆ ಅವನಿಗೆ ಎಚ್ಚರ ಹೇಗಾಯ್ತು ಅಂದ್ರೆ ಕಳ್ಳರು ಓಡ್ತಿದ್ದಾಗ ಅವನಿಗೆ ಎಚ್ಚರ ಆಯ್ತು. 3ನೇಯದ್ದು, ಅವನ ಶೂಸ್ ಅಲ್ಲಿ ಅದೇ ಮಣ್ಣು ಅಂಟ್ಕೊಂಡಿದೆ. ಯಾವುದು ಹಿಂದಿನ ಕಿಟಕಿ ಹತ್ರ ಇದೆ. ಅಂದ್ರೆ ಅವನು ಅಲ್ಲಿಗೆ ಹೋಗ್ ಬಂದಿದ್ದಾನೆ. ಮಿಹುಲ್ ಅವನನ್ನ, ಕಳ್ಳನನ್ನ, ಮ್ಯಾನೇಜರ್ನ ಸ್ನೇಹಿತನನ್ನ ಮತ್ತೆ ಕೊಲೆಗಾರ ಎಲ್ರನ್ನೂ ಹಿಡ್ಕೊಳ್ತಾನೆ ಮತ್ತೆ ಜೈಲಲ್ಲಿ ಹಾಕ್ತಾನೆ. ಡಿಟೆಕ್ಟಿವ್ ಮಿಹುಲ್ ರಾಕ್ಸ್. ಇದೇ ಖುಷಿಗೆ ಕೂಡಲೇ ವಿಡಿಯೋ ಲೈಕ್ ಮಾಡಿ. ನಡೀರಿ ಮುಂದೆ ನೋಡೋಣ. ಬ್ಯಾಂಕ್ ಎಕ್ಸ್ ನ ಮ್ಯಾನೇಜರ್ ನೆನ್ನೆ ಕಿಡ್ನಾಪ್ ಆಗಿದ್ದ. ಮತ್ ಇವತ್ತು ಬ್ಯಾಂಕ್ ಎಕ್ಸ್ ಅಲ್ಲಿ ಕಳ್ತನ ಆಯ್ತು. ಪೊಲೀಸ್ ಮ್ಯಾನೇಜರ್ನ ಹುಡುಕೋಕಾಗ್ತಿಲ್ಲ. ಆಗ ಡಿಟೆಕ್ಟಿವ್ ಮಿಹುಲ್ಗೆ ಕೇಸ್ ಸಾಲ್ವ್ ಮಾಡಲು ಕರೀತಾರೆ. ಮಿಹುಲ್ಗೆ ಯಾರದೋ ಕಾಲ್ ಬರುತ್ತೆ ಮತ್ ಅವ್ರಿಗೆ ಬ್ಯಾಂಕ್ ಮ್ಯಾನೇಜರ್ನ ಲೊಕೇಶನ್ ಹೇಳ್ತಾರೆ. ಮಿಹುಲ್ ಲೊಕೇಶನ್ ಹತ್ರ ಹೋಗ್ತಾರೆ. ಆಗ ಮ್ಯಾನೇಜರ್ ಅನ್ನ ಹಗ್ಗದಿಂದ ಕಟ್ಟಾಕಿರ್ತಾರೆ. ಅವ್ರು ಮಿಹುಲ್ಗೆ ಹೇಳ್ತಾರೆ, ನನ್ನ ಕಿಡ್ನಾಪರ್ಸ್ ನನ್ನ ಇಲ್ಲಿ ಕಟ್ಟಾಕಿದ್ರು. ನನ್ನ ಹತ್ರ ಬ್ಯಾಂಕ್ ನ ಲಾಕರ್ಸ್ ನ ಕೋಡ್ ಕೇಳಿದ್ರು ಮತ್ತೆ ನನ್ನ ಇಲ್ಲೇ ಬಿಟ್ಟು ಹೊಡೋದ್ರು. ಕೂಡಲೇ ನನ್ನ ಹಗ್ಗ ತೆಗೀರಿ. ಏನು ಮ್ಯಾನೇಜರ್ ನಿಜ ಹೇಳ್ತಿದ್ದಾನಾ? ನಿಮಗೆ ಏನು ಅನ್ಸುತ್ತೆ? ನನಗೆ ಕಮೆಂಟ್ ಮಾಡಿ ಹೇಳಿ. ಮ್ಯಾನೇಜರ್ ಸುಳ್ಳು ಹೇಳ್ತಿದ್ದಾನೆ. ಮ್ಯಾನೇಜರ್ನ ಪಕ್ಕದಲ್ಲಿ ಒಂದು ಬಾಳೆಹಣ್ಣಿತ್ತು. ಬಾಳೆಹಣ್ಣನ್ನ ಸಿಪ್ಪೆ ಸುಳ್ಕೊಂಡು ತಿಂತಾ ಇದ್ದಾನೆ. ಒಂದ್ ವೇಳೆ ಇವನ್ ಕೈ ಕಟ್ ಹಾಕಿದ್ರೆ ಆಗ ಇವನು ಹೇಗ್ ತಿಂತಾ ಇದ್ದಾನೆ? ಒಂದ್ ವೇಳೆ ಇದು ನೆನ್ನೆಯಿಂದ ಇಟ್ಟಿದ್ರೆ ಆಗ ಇಲ್ಲಿವರೆಗೂ ಅದು ಕೆಟ್ಟೋಗ್ಬೇಕಾಗಿತ್ತು. ಅಂದ್ರೆ ಮ್ಯಾನೇಜರ್ ಸುಳ್ಳು ಹೇಳ್ತಾ ಇದ್ದಾನೆ. ಮಿಹುಲ್ ಅವನ್ನ ಹಿಡ್ಕೊಳ್ತಾನೆ. ಬನ್ನಿ ಮುಂದೇನಾಗುತ್ತೆ ನೋಡೋಣ. ಮಿಹುಲ್ ಟೆರರಿಸ್ಟ್ ಗೆ ಸಿಕ್ಕಾಕೊಳ್ತಾನೆ. ಅವರು ಅವನನ್ನ ಒಂದು ರೂಮಲ್ಲಿ ಕೂಡಾಕ್ತಾರೆ. ರೂಮಿಂದ ಹೊರಗಡೆ ಬರೋದಕ್ಕೆ ಮಿಹುಲ್ಗೆ 3 ಬಾಗಿಲು ಕಾಣಿಸುತ್ತೆ. ಮೊದಲನೇ ಬಾಗಿಲಿನ ಹಿಂದೆ ಟೆರರಿಸ್ಟ್ ಕಾವಲು ಕಾಯ್ತಿದ್ದಾನೆ. ಒಂದ್ ವೇಳೆ ಮಿಹುಲ್ ಇಲ್ಲಿಂದ ಹೋಗೋಕೆ ಪ್ರಯತ್ನ ಪಟ್ಟಿದ್ರೆ ಆಗ ಅವನಿಗೆ ಗುಂಡಿಂದ ಹೊಡೆದು ಬಿಡ್ತಾ ಇದ್ದ. 2ನೇ ಬಾಗಿಲಿನ ಹಿಂದೆ ಸೇರಿಲ್ಲಿ ಗ್ಯಾಸಸ್ ಇದೆ. ಅಲ್ಲಿ ಹೋಗ್ತಿದ್ದಂಗೆ ಮಿಹುಲ್ ಸತ್ತೋಗ್ತಾನೆ. ಮತ್ತೆ 3ನೇ ಬಾಗಿಲಿನ ಹಿಂದೆ ಕಾಡಿನ ನಾಯಿದೆ. ಅದು ವರ್ಷಗಳಿಂದ ಹಸುಕೊಂಡಿದೆ. ಮಿಹುಲ್ ಅಲ್ಲಿ ಹೋಗ್ತಾ ಇದ್ದಂಗೆ ಅವನನ್ನ ತಿಂದು ಬಿಡುತ್ತೆ. ಹಾಗಾದ್ರೆ ಯೋಚನೆ ಮಾಡಿ ಮತ್ತೆ ನನಗೆ ಹೇಳಿ, ಮಿಹುಲ್ ಯಾವ ಬಾಗಿಲನ್ನು ಆಯ್ಕೆ ಮಾಡ್ಕೋಬೇಕು? ನಿಮ್ಮ ಆನ್ಸರ್ ಕಾಮೆಂಟ್ ಮಾಡಿ.
ಬನ್ನಿ ಇದರ ಆನ್ಸರ್ ನೋಡೋಣ. ಮಿಹುಲ್ 3ನೇ ಡೋರ್ ಆಯ್ಕೆ ಮಾಡ್ತಾನೆ. ಒಂದ್ ವೇಳೆ ನಾಯಿ ವರ್ಷಗಳಿಂದ ಹಸುಕೊಂಡಿದ್ರೆ ಇಲ್ಲಿವರೆಗೂ ಅದು ಸತ್ತೋಗಿರ್ಬೇಕು. ಹಾಗಾಗಿ ಮಿಹುಲ್ಗೆ ಈ ರಸ್ತೆ ಸೇಫ್ ಆಗಿದೆ. ಇಷ್ಟೊಂದು ಒಳ್ಳೆ ಉಪಾಯಕ್ಕಾಗಿ ಮತ್ತೆ ಮಿಹುಲ್ಗೆ ಕೂಡಲೇ ಒಂದು ಲೈಕ್ ಮಾಡಿ ಮತ್ತೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.